ನಮಸ್ಕಾರ. ರಾಶಿ ಭವಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಧನುಸು ರಾಶಿ, ಧನುಸು ಲಗ್ನ. ಏಪ್ರಿಲ್ ತಿಂಗಳ ರಾಶಿ ಭವಿಷ್ಯ ಯಾವ ರೀತಿ ಇರುತ್ತೆ, ಯಾವ ರೀತಿಯ ಫಲಗಳನ್ನು ನಿರೀಕ್ಷೆ ಮಾಡಬಹುದು ಅನ್ನುವಂತಹ ಸಂಪೂರ್ಣ ಮಾಹಿತಿ ವಿಡಿಯೋದಲ್ಲಿ ಕೊಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ, ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮುಖಾಂತರ ತಿಳಿಸಿ. ಈ ಬರುವಂತಹ ತಿಂಗಳಲ್ಲೂ ಕೂಡ ಧನುಸು ರಾಶಿ, ಧನುಸು ಲಗ್ನವರಿಗೆ ಉತ್ತಮ ಫಲವನ್ನ ನಿರೀಕ್ಷೆ ಮಾಡಬಹುದು. ನಿಮ್ಮ ಸುಖ ಸ್ಥಾನದಲ್ಲಿ 4 ಗ್ರಹಗಳ ಸಂಯೋಗ ಆಗ್ತಿದೆ. ಶುಕ್ರ ಆಗಿರ್ಬೋದು, ರಾಹು ಆಗಿರ್ಬೋದು, ರವಿ ಮತ್ತೆ ಬುಧ. ಈ 4 ಗ್ರಹಗಳಿಂದ ಕೆಲವೊಂದು ಮಿಶ್ರ ಫಲವನ್ನು ಕೂಡ ನೋಡಬಹುದು. ಗುರುಬಲ ಇದೆ, ನಿಮಗೆ ಪಂಚಮ ಸ್ಥಾನದಲ್ಲಿ ಗುರುವಿನ ಸಂಚಾರ ಇದೆ. ರವಿ ಕೂಡ ಪಂಚಮ ಸ್ಥಾನಕ್ಕೆ ಸಂಚಾರ ಆಗ್ತಾರೆ. ಭಾಗ್ಯಾಧಿಪತಿ ಮತ್ತೆ ಪಂಚಮ ಸ್ಥಾನದ ಸಂಚಾರ, ಅದ್ಭುತವಾದಂತಹ ಫಲ ಗುರು ಮತ್ತೆ ರವಿಯಿಂದ ನೀವು ನೋಡುವಂತ ಸಾಧ್ಯತೆ ಇರುತ್ತೆ. ಜೊತೆಗೆ ಮಂಗಳ ತೃತೀಯದಲ್ಲಿ ಉತ್ತಮ ಫಲ ಕೊಡ್ತಾನೆ ಶನೇಶ್ವರನ ಜೊತೆಗೆ. ಕೆಲವೊಂದು ಶ್ರಮ ಜಾಸ್ತಿ ಇದ್ರೂ ಕೂಡ ಸುಮಾರಷ್ಟು ಕೆಲಸ ಕಾರ್ಯಗಳಲ್ಲಿ ಒತ್ತಡದಿಂದ ಕೆಲಸ ಕಾರ್ಯಗಳನ್ನ ಸಾಧನೆ ಮಾಡುವಂತಹ ಅವಕಾಶಗಳಿರುತ್ತೆ. ನೋಡಿ, ನಿಮ್ಮ ವ್ಯಕ್ತಿತ್ವ ಯಾವ ರೀತಿ ಇರುತ್ತೆ ಬರುವಂತಹ ದಿನ. ನಿಮ್ಮ ವ್ಯಕ್ತಿತ್ವದಲ್ಲಿ ತುಂಬಾನೇ ಶ್ರಮಜೀವಿಗಳಾಗಿರ್ತೀರ, ಪೈಪೋಟಿ ಮಾಡ್ತಿರ್ತೀರಾ, ಸುಮಾರಷ್ಟು ಸುಖ ಸೌಕರ್ಯಗಳಲ್ಲಿ ವೃದ್ಧಿ ಮಾಡುವಂತದ್ದಾಗಿರ್ಬೋದು, ಸುಖವಾಗಿರುವಂತಹ ಯೋಚನೆ ಆಲೋಚನೆಗಳಿರುತ್ತೆ. ಸಣ್ಣ ಪ್ರಮಾಣದ ಯೋಜನೆಗಳು, ಹೂಡಿಕೆಗಳು ಎಲ್ಲಾ ದೊಡ್ಡದಾಗಿರುತ್ತೆ. ಹಾಕಿದಂತಹ ಪ್ಲಾನಿಂಗ್ ಆಗಿರ್ಬೋದು, ಅದನ್ನ ಸಕ್ಸಸ್ ಮಾಡುವಂತಹ ಒಂದು ಮಾನಸಿಕ ಸ್ಥಿತಿ, ಅದಕ್ಕೆ ತಕ್ಕಂತೆ ನೀವು ರಿಸಲ್ಟ್ ಕೂಡ ನೋಡುವಂತಹ ಸಾಧ್ಯತೆಗಳು ಧನುಸು ರಾಶಿ, ಧನುಸು ಲಗ್ನದವರಿಗೆ. ನಿಮ್ಮ ಒಂದು ಆರೋಗ್ಯ ನೋಡಿ, ಆರೋಗ್ಯದ ಮೇಲೆ ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗತ್ತೆ. ನಿಮಗೆ ಶುಕ್ರ ರಾಹುವಿನ ಜೊತೆ ಸಂಯೋಗ ಆಗ್ತಿರೋದ್ರಿಂದ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗುತ್ತೆ ಸ್ತ್ರೀಯರಿಗೆ ಮುಖ್ಯವಾಗಿ. ಮತ್ತೆ ಪುರುಷರಿಗೆ ಪುರುಷತ್ವದಲ್ಲಾಗಿರ್ಬೋದು, ಮತ್ತೆ ಸ್ಪರ್ಮ್ ಕೌಂಟ್ ಅಲ್ಲಿ ಸಂತಾನ ವಿಚಾರದಲ್ಲಿ ವಿಳಂಬಗಳಾಗುವಂತದ್ದಾಗಿರ್ಬೋದು, ಮುಖಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳಾಗುವಂಥದ್ದು, ಇನ್ಫೆಕ್ಷನ್ಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು, ಇದರ ಜೊತೆಗೆ ಎದೆಗೆ ಸಂಬಂಧಪಟ್ಟಂತಹ ನೋವುಗಳಾಗಿರ್ಬೋದು, ಕಫ್ ಕೋಲ್ಡ್, ಸೀಸನಲ್ ಡಿಸೀಸ್ ಇರುತ್ತೆ, ಅದರಲ್ಲಿ ತೊಂದರೆ ತಾಪತ್ರೆಗಳಾಗತ್ತೆ. ರವಿ ನಿಮಗೆ ಪಂಚಮ ಸ್ಥಾನದಲ್ಲಿ ಹೋದಾಗ ಉಷ್ಣದಿಂದ ಆಗುವಂತಹ ಒಂದು ಅನಾನುಕೂಲತೆ ಆಗಿರ್ಬೋದು, ಡೈಜೆಷನ್ಸ್ ಪ್ರಾಬ್ಲಮ್, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಸ್ ವೃದ್ಧಿ ಆಗುವಂತದ್ದಿರುತ್ತೆ. ಒಂದು ಮುಖ್ಯವಾಗಿ ಯಾರಿಗೆ ಆಲ್ರೆಡಿ ಸಣ್ಣ ಪುಟ್ಟ ಸಮಸ್ಯೆಗಳಿದೆ, ಬ್ಲಾಡರ್ ಆಗಿರ್ಬೋದು, ಯೂರಿನ್ ಇನ್ಫೆಕ್ಷನ್, ಅವರಿಗೆ ಕಿಡ್ನಿ ಸ್ಟೋನ್ಗೆ ಕನ್ವರ್ಟ್ ಆಗುವಂತ ಸಾಧ್ಯತೆ ಇರುತ್ತೆ. ಹಾಗಾಗಿ ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗತ್ತೆ. ಅದಕ್ಕೆ ತಕ್ಕಂಗೆ ನಿಮಗೆ ಸ್ವಲ್ಪ ಮಟ್ಟಿಗೆ ಪರಿಹಾರಗಳಾಗಿರ್ಬೋದು, ರಿಕವರಿಗಳಾಗಿರ್ಬೋದು, ಇದೆಲ್ಲ ಕೂಡ ಇದೆ. ಆದ್ರೆ ಸಕಾಲಕ್ಕೆ ಸರಿಯಾದ ಟ್ರೀಟ್ಮೆಂಟ್ ತಗೋಬೇಕಾಗತ್ತೆ. ಜೊತೆಗೆ ನೋಡಿ, ನಿಮ್ಮ ಹಣಕಾಸಿನ ಸ್ಥಿತಿಯಲ್ಲಿ ವೃದ್ಧಿಯಾಗುವಂತಹ ಅವಕಾಶಗಳಿರುತ್ತೆ ಬರುವಂತಹ ತಿಂಗಳಲ್ಲೂ ಕೂಡ. ಶುಕ್ರ ರಾಹು ನಿಮ್ಮ ಸುಖ ಸ್ಥಾನ, ಲಾಭಾಧಿಪತಿ ಚತುರ್ಥ ಸ್ಥಾನದ ಸಡನ್ ಆಗಿ ಆದಾಯದ ಮಾರ್ಗಗಳಾಗಿರ್ಬೋದು, ಮತ್ತೆ ಮಲ್ಟಿಪಲ್ ಸೋರ್ಸಸ್ ಆಫ್ ಇನ್ಕಮ್ ಅಲ್ಲಿ ವೃದ್ಧಿ ಆಗುವಂತದ್ದಿರುತ್ತೆ. ಭೂಮಿ ಆಗಿರ್ಬೋದು, ಲ್ಯಾಂಡ್ ಆಯ್ತು, ಮತ್ತೆ ರೆಂಟಲ್ ಇನ್ಕಮ್ ಆಯ್ತು, ಕಮರ್ಷಿಯಲ್ ಪ್ರಾಪರ್ಟಿಯಿಂದ ಲಾಭ ಬರುವಂತದ್ದಿರುತ್ತೆ. ಮತ್ತೆ ವಾಹನಗಳಿಗೆ ಸಂಬಂಧಪಟ್ಟಂತದ್ದಾಗಿರ್ಬೋದು, ಫ್ರೂಟ್ಸ್ಗೆ ಸಂಬಂಧಪಟ್ಟಂತ ವ್ಯವಹಾರಗಳನ್ನ ಯಾರು ಮಾಡ್ತಿರ್ತಾರೆ, ಜೊತೆಗೆ ಯಾರು ವಿದೇಶಕ್ಕೆ ಸಂಬಂಧಪಟ್ಟಂತಹ ವ್ಯವಹಾರಗಳಿರ್ತಾರೆ, ಇಂಪೋರ್ಟ್ ಎಕ್ಸ್ಪೋರ್ಟ್ ಆಗಿರ್ಬೋದು, ತಂದು ಡಿಸ್ಟ್ರಿಬ್ಯೂಷನ್ ಮಾಡೋರು, ಇಂಥವ್ರಿಗೆಲ್ಲ ಆದಾಯದ ಮಾರ್ಗಗಳಲ್ಲಿ ತುಂಬಾ ಚೆನ್ನಾಗಿರುತ್ತೆ. ಮತ್ತೆ ಅದರಲ್ಲಿ ಲಾಭವನ್ನು ಕೂಡ ತಗೊಳ್ಳುವಂತದ್ದಿರುತ್ತೆ. ನಿಮ್ಮಲ್ಲಿರುವಂತಹ ದುಡ್ಡನ್ನ ಭೂಮಿಯ ಮೇಲೆ ಹೂಡಿಕೆ ಮಾಡುವಂತಹ ಯೋಗಗಳಿಲ್ಲ, ಅಂದ್ರೆ ವಾಹನಗಳನ್ನ ಖರೀದಿ ಮಾಡ್ಕೊಳ್ಳೋದು, ಭೂಮಿ ಮೇಲಾಯ್ತು, ವಾಹನಗಳಲ್ಲಿ ದೊಡ್ಡ ವಾಹನಗಳನ್ನ ತಗೊಳ್ಳುವಂತಹ ಅವಕಾಶಗಳು ಕೂಡ ಈ ಬರುವಂತಹ ತಿಂಗಳಿದೆ. ಒಂದು ಉತ್ತಮವಾದದ್ದು ಏನಂದ್ರೆ, ನಿಮ್ಮ ಸುಖ ಸೌಕರ್ಯಗಳಲ್ಲೂ ಕೂಡ ವೃದ್ಧಿಯಾಗಿ ಅದರಿಂದ ಅನುಕೂಲಗಳನ್ನ ಅನುಭವಿಸುವಂತಹ ಯೋಗಗಳು ಕೂಡ ಈ ಬರುವಂತಹ ತಿಂಗಳಲ್ಲಿ ಧನುಸು ರಾಶಿ, ಧನುಸು ಲಗ್ನ ನೋಡುವಂತಹ ಸಾಧ್ಯತೆ ಇದೆ. ಜೊತೆಗೆ ಮುಖ್ಯವಾಗಿ ಬರುವಂತಹ ತಿಂಗಳಲ್ಲಿ ತುಂಬಾ ನ್ಯಾಯ ನೀತಿ ನಿಷ್ಠೆಯಿಂದ ಇರುವಂತದ್ದಿರುತ್ತೆ. ಆದ್ರೆ ಸುಮಾರಷ್ಟು ವಿಚಾರಗಳಲ್ಲಿ ಹೆಚ್ಚಿನ ಶ್ರಮ ಕೂಡ ಆಗುತ್ತೆ. ಯೋಜನೆಗಳಾಗಿರ್ಬೋದು, ನಿಮ್ಮ ಪ್ರಯತ್ನಗಳಾಗಿರ್ಬೋದು, ಸಕಲ ಕಾರ್ಯಗಳೆಲ್ಲ ಸಫಲತೆಯ ಕಡೆಗೆ ಹೋಗುವಂತಹ ಅವಕಾಶಗಳು, ಮತ್ತೆ ನಿಮ್ಮಲ್ಲಿರುವಂತಹ ಸಾಮರ್ಥ್ಯ, ಟ್ಯಾಲೆಂಟ್ ಆಗಿರ್ಬೋದು, ಅದನ್ನು ಕೂಡ ಸಪೋರ್ಟ್ ಆಗುತ್ತೆ. ಸಂಬಂಧಗಳನ್ನ ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡುವಂತಹ ಅನುಕೂಲ ಅವಕಾಶಗಳು ಕೂಡ ಇರುತ್ತೆ. ರವಿ ಪಂಚಮದಲ್ಲಿ ಗುರುವಿನ ಜೊತೆಗೆ ಮಕ್ಕಳ ವಿಚಾರದಲ್ಲಿ ತೃಪ್ತಿಕರವಾಗಿರುತ್ತೆ. ಯಾರು ಈ ಸಂಬಂಧಪಟ್ಟಂತ ಈ ಹಂತದಲ್ಲಿ ಎಕ್ಸಾಮಿನೇಷನ್ ಬರೆದಿರ್ತಾರೋ ಅಂತವ್ರು ಉತ್ತೀರ್ಣರಾಗುವಂತದ್ದಾಗಿರುತ್ತೆ. ಒಳ್ಳೆ ರೀತಿಯಲ್ಲಿ ಪರ್ಫಾರ್ಮೆನ್ಸ್ ಮಾಡುವಂತದ್ದಾಗಿರುತ್ತೆ. ಅದೆಲ್ಲ ಕೊಡುವ ಯೋಗ ಇದೆ ಬರುವಂತಹ ತಿಂಗಳಲ್ಲಿ. ಜೊತೆಗೆ ನೋಡಿ, ನಿಮಗೆ ನಿಮ್ಮ ಒಂದು ಕಾಂಪಿಟೇಷನ್, ಪೈಪೋಟಿ ಆಯ್ತು, ಉದ್ಯೋಗದಲ್ಲಿ ಹೊಸ ಹುಡುಕಾಟ ಇದ್ರೆ ಈ ಹಂತದಲ್ಲಿ ನಿಮಗೆ ಸಿಗುವಂತದ್ದು ಯೋಗಗಳಿದೆ. ಇದ್ದಂತ ಉದ್ಯೋಗ ಬದಲಾವಣೆ ಮಾಡುವಂತ ಮಾನಸಿಕ ಸ್ಥಿತಿ ಸದ್ಯದ ಮಟ್ಟಿಗಿಲ್ಲ, ಆದ್ರೆ ನಿಮ್ಗೆ ಅವಕಾಶಗಳು ಕೂಡ ಈ ಬರುವಂತಹ ತಿಂಗಳಲ್ಲಿ ಒದಗಿ ಬರುವಂತಹ ಸಾಧ್ಯತೆಗಳಿರುತ್ತೆ. ಸೊ ದೂರದ ಪ್ರಯಾಣ ಆಗಿರ್ಬೋದು, ದೂರದ ಓಡಾಟಗಳಾಗಿರ್ಬೋದು, ಕೆಲಸದ ಮೇಲೆ ಈ ಬರುವಂತಹ ತಿಂಗಳಲ್ಲಿ ಧನುಸು ರಾಶಿ, ಧನುಸು ಲಗ್ನ ನೋಡುವಂತ ಸಾಧ್ಯತೆ ಇರುತ್ತೆ. ವಿದೇಶಕ್ಕೆ ಕುಟುಂಬದವರ ಜೊತೆಗೆ ಆಗಿರ್ಬೋದು, ಹೊರ ರಾಜ್ಯಗಳಿಗೆ ಒಂದು ಸುಖಕರವಾದ ಪ್ರಯಾಣಕ್ಕೆ ಹೋಗುವಂತಹ ಯೋಗಗಳು ಕೂಡ ಇದೆ. ಮದುವೆ ವಿಚಾರ ಆಗಿರ್ಬೋದು, ಮದುವೆ ಮಾತುಕತೆ ಆಗಿರ್ಬೋದು, ಒಂದು ಹಂತದ ಮಟ್ಟಿಗೆ ಶುಭ ಕಾರ್ಯಗಳು ಕುಟುಂಬದಲ್ಲಿ ಅವಕಾಶಗಳು ಕೂಡ ಇದೆ. ವಿಳಂಬದ ನಂತರ ಗುರುಬಲ ಏನೋ ಇದೆ, ಆದ್ರೂ ಕೂಡ ಕೆಲವೊಂದು ಆಕಸ್ಮಿಕವಾಗಿ ಆಗುವಂತಹ ಒಂದು ಬದಲಾವಣೆಗಳಾಗಿರ್ಬೋದು. ಆದರೆ ಒಂದು
ವಿಚಾರದಿಂದ ಶುಕ್ರ ರಾಹುವಿನ ಸಂಯೋಗ ಇದ್ದಾಗ ಯಾವುದೇ ರೀತಿಯ ಮಾತುಕತೆಯಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗತ್ತೆ. ಯಾಕಂದ್ರೆ ಅನುಕೂಲಕ್ಕೆ ತಕ್ಕಂಗೆ, ಅವಕಾಶಕ್ಕೆ ತಕ್ಕಂಗೆ ಎದುರಿನ ವ್ಯಕ್ತಿಯ ಒಂದು ನಿರ್ಧಾರ ಇರುತ್ತೆ. ಆ ನಿರ್ಧಾರ ಬದಲಾವಣೆ ಆಗುವಂತ ಸಾಧ್ಯತೆ ಇರುತ್ತೆ. ನಿಮ್ಮ ಬೆಲೆ ಬಾಳುವ ವಸ್ತುಗಳಾಗಿರ್ಬೋದು, ನಿಮ್ಮ ಸುಖ ಸೌಕರ್ಯಗಳ ವಸ್ತುಗಳಾಗಿರ್ಬೋದು, ಕೊಡುತ್ತುಗಳ ವ್ಯವಹಾರದಲ್ಲಿ ತುಂಬಾ ಕ್ಲಾರಿಟಿ ಇರಬೇಕು. ಇಲ್ಲಾಂದ್ರೆ ಮೋಸ ಹೋಗುವಂತಹ ಸಾಧ್ಯತೆ ಇರುತ್ತೆ. ಅತಿಯಾದ ಆಮಿಷಕ್ಕೆ ನಿಮ್ಮ ಒಂದು ಯಾವುದೇ ಒಂದು ಕೆಲಸ ಕಾರ್ಯಗಳು ಕೂಡ ಏರುಪೇರುಗಳಾಗುವಂತಹ ಸಾಧ್ಯತೆ ಇರುತ್ತೆ. ಸಂಬಂಧಗಳಲ್ಲಾಯ್ತು, ಮದುವೆನಲ್ಲಾಯ್ತು, ವ್ಯಾಪಾರದಲ್ಲಾಯ್ತು. ಈ ಬರುವಂತಹ ತಿಂಗಳಲ್ಲಿ ಅದನ್ನ ಎಚ್ಚರಿಕೆಯನ್ನ ವಹಿಸ್ಕೋಬೇಕಾಗತ್ತೆ. ಅತಿಯಾದಂತ ಒಂದು ನಿಮ್ಮ ಶ್ರಮಕ್ಕೆ ನಿಮ್ಮ ಒಂದು ಸಾಮರ್ಥ್ಯಕ್ಕೆ ಮೀರಿದ ನಿರ್ಧಾರಗಳನ್ನ ತಗೋತೀರಾ. ಆದ್ರೆ ತುಂಬಾನೇ ತಾಳ್ಮೆಯಿಂದ ತಗೋಬೇಕು, ತುಂಬಾ ಎಚ್ಚರಿಕೆಯನ್ನು ತಗೋಬೇಕು. ನಿಮಗೆ ಸಾಧ್ಯ ಎಷ್ಟಾಗುತ್ತೋ ಅಷ್ಟರ ಮೇಲೆ ನಿಮ್ಮ ಹೂಡಿಕೆ ಆಗಿರ್ಬೋದು, ನಿಮ್ಮ ಒಂದು ನಿವೇಶನದಲ್ಲಿ ಮೇಲೆ ಹೂಡಿಕೆ ಆಗಿರ್ಬೋದು. ಇಲ್ಲಾಂದ್ರೆ ಅತಿಯಾಗಿ ನಿಮಗೆ ಸಾಲದ ಹೊರೆ ಕೂಡ ತಗೊಳ್ಬೇಕಾದಂತ ಅನಿವಾರ್ಯತೆ ಬರುವಂತಹ ಸಾಧ್ಯತೆ ಬರುವಂತಹ ತಿಂಗಳಲ್ಲಿ. ಒಂದು ನೀವು ಮಾಡುವಂತ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಮಟ್ಟಿಗೆ ಆಲಸ್ಯತನ ಬರುವಂತದ್ದಿರುತ್ತೆ. ಇದ್ದಂತ ಹೆಸರನ್ನ ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡ್ಬೇಕು. ಇಲ್ಲಾಂದ್ರೆ ನಿಮಗೆ ಕೆಲವೊಂದು ಬಂದಂತ ಅವಕಾಶಗಳು ಕೂಡ ಕೈತಪ್ಪಿ ಹೋಗುವಂತಹ ಸಾಧ್ಯತೆ ಇದೆ. ಕೇದು ದಶಮದಲ್ಲಿದ್ದಾಗ ನಿಮಗೆ ನಿಮ್ಮ ಹೆಸರು, ಕೀರ್ತಿ, ಗೌರವದ ಬಗ್ಗೆ ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಸ್ವಲ್ಪ ತಕ್ಕ ಮಟ್ಟಿಗೆ ಸಿಗದೆ ಇರುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಶುಕ್ರನೇ ನಿಮಗೆ ಲಾಭದಾಧಿಪತಿಯಾಗಿ ನಿಮ್ಮ ಒಂದು ಕುಟುಂಬ ಸ್ಥಾನದಿಂದ ಸಂಚಾರ ಆಗ್ತಿರೋದ್ರಿಂದ, ಸುಖ ಸೌಕರ್ಯಗಳಿಂದ ಸಂಚಾರ ಆಗ್ತಿರೋದ್ರಿಂದ ಎಲ್ಲಾ ರಿಸಲ್ಟ್ ನಿಮ್ಮ ಕುಟುಂಬದವರ ಸಹಕಾರದಿಂದ ಬರುವಂತಹ ಸಾಧ್ಯತೆ ಇರುತ್ತೆ. ಮತ್ತೆ ಮಿತ್ರರಿಂದ ನಿಮಗೆ ಸಹ ಅನುಕೂಲ, ಸುಮಾರಷ್ಟು ಕೆಲಸ ಕಾರ್ಯಗಳು ಪ್ರಗತಿ ಮತ್ತೆ ಸಕ್ಸಸ್ ಆಗಿರುತ್ತೆ. ರಾಜಕೀಯದಲ್ಲಿ ಯಾರಿರ್ತಾರೋ, ರಾಜಕಾರಣದಲ್ಲಿ ಯಾರಿರ್ತಾರೋ, ಈ ಹಂತದಲ್ಲಿ ಅವರಿಗೆ ತುಂಬಾ ಉತ್ತಮವಾದಂತ ಅವಕಾಶಗಳು, ಎಲೆಕ್ಷನ್ ಅಲ್ಲಿ ಈ ಬರುವಂತದ್ದು ಕಂಟೆಸ್ಟ್ ಮಾಡಿದ್ರೆ ಅವರಿಗೆ ಗೆಲ್ಲುವಂತಹ ಸಾಧ್ಯತೆ, ಅದರಲ್ಲಿ ಅನುಕೂಲಗಳಾಗಿರ್ಬೋದು, ತುಂಬಾ ಒಳ್ಳೆಯ ಪೈಪೋಟಿ ಕೊಡುವಂತಹ ಅವಕಾಶಗಳು ಕೂಡ ಇರುತ್ತೆ. ಲೀಗಲ್ ಮ್ಯಾಟರ್ಸ್ ಅಲ್ಲಿ ಸುಮಾರಷ್ಟು ವಿಚಾರಗಳು ಇನ್ನೂ ಕೂಡ ಪೈಪೋಟಿನಲ್ಲಿ ಬೀಳುವಂತಹ ಸಾಧ್ಯತೆ ಇರುತ್ತೆ. ಆದ್ರೆ ಅದನ್ನ ಸರಿ ಮಾಡಿಕೊಳ್ಳುವಂತಹ ಅವಕಾಶಗಳು ಕೂಡ ಇದೆ. ರವಿ ಮತ್ತು ಗುರುವಿನ ಸಂಯೋಗ ಪಂಚಮ ಸ್ಥಾನದಲ್ಲಿ ಸಂಚಾರ ಆಗ್ತಿರೋದ್ರಿಂದ ಯಾವುದೇ ಒಂದು ಮನಸ್ತಾಪಗಳಿದ್ರೂ ಕೂಡ ಅದನ್ನ ಬಗೆಹರಿಸಿಕೊಳ್ಳುವಂತಹ ಆ ಅವಕಾಶಗಳು ಮತ್ತೆ ಆ ಅವಕಾಶಗಳು ಹುಡುಕಿಕೊಂಡು ಬರುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಸೊ ಹಾಗಾಗಿ ಈ ಬರುವಂತಹ ತಿಂಗಳಲ್ಲಿ ಆದಷ್ಟು ಮನಸ್ತಾಪಗಳಿಂದ ದೂರ ಮಾಡಿಕೊಂಡು ನಿಮ್ಮ ಒಂದು ಕೆಲಸ ಕಾರ್ಯಗಳನ್ನ ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡಿದ್ರೆ ಆಗುವಂತ ಅನಾನುಕೂಲತೆಗಳಿಂದ ಆಚೆ ಬರುವಂತಹ ಯೋಗಗಳು ಕೂಡ ಇದೆ. ಸೊ ಹಾಗಾಗಿ ಧನುಸು ರಾಶಿಯವರು ಏನ್ ಮಾಡ್ಬೇಕು ಅಂದ್ರೆ, ಮುಖ್ಯವಾಗಿ ಬರುವಂತಹ ತಿಂಗಳಲ್ಲಿ ರಾಹು ಮತ್ತೆ ಶುಕ್ರ ನಿಮ್ಮ ಕುಟುಂಬ ಸ್ಥಾನದಲ್ಲಿರೋದ್ರಿಂದ ಕುಲದೇವತೆಯ ಆರಾಧನೆಗಳಾಗಿರ್ಬೋದು, ದುರ್ಗಾದೇವಿಯ ಆರಾಧನೆ ಮಾಡೋದ್ರಿಂದ ಕೂಡ ತುಂಬಾ ಅದ್ಭುತವಾದಂತಹ ಫಲ. ಪ್ರತಿ ಶುಕ್ರವಾರ ದಿವಸ ದುರ್ಗಾದೇವಿಯ ಒಂದು ಅಷ್ಟೋತ್ತರ ಪಠನೆ ಮಾಡೋದಾಗಿರ್ಬೋದು, ಕುಂಕುಮಾರ್ಚನೆ ಮಾಡಿಸೋದ್ರಿಂದ ಕೂಡ ತುಂಬಾ ಉತ್ತಮವಾದಂತಹ ಫಲ ಸಿಗುತ್ತೆ. ಇದರ ಜೊತೆಗೆ ನಿಮಗೆ ಮುಖ್ಯವಾಗಿ ಪಠನೆ ಮಾಡೋದು ಆದಿತ್ಯ ಹೃದಯದ ಪಾರಾಯಣ ಮಾಡಿ. ಯಾಕಂದ್ರೆ ರವಿ ನಿಮ್ಮ ಪಂಚಮ ಸ್ಥಾನ, ಆರೋಗ್ಯದಲ್ಲಿ ಏರುಪೇರು, ಅಧಿಕಾರಗಳಲ್ಲಿ ತೊಂದರೆ ತಾಪತ್ರೆಗಳಾಗಿರ್ಬೋದು, ಯಾವ್ದಾದ್ರು ನಿಮ್ಮ ಸಮಸ್ಯೆಗಳಿದ್ರು ಕೂಡ ಅದರಿಂದ ಆಚೆ ಬರುವಂತಹ ಯೋಗಗಳಿರುತ್ತೆ. ಹೇಳಿದಂತಹ ಪರಿಹಾರಗಳನ್ನ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.